ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮಮ್ಮ ಅವಲಕ್ಕಿ ಚುಡುವ ಮಾಡ್ತಿದ್ದಾರೆ. ಫಸ್ಟ್ ಅವಲಕ್ಕಿನ ಹುರ್ಕೊತಿದ್ದಾರೆ. ಈಗ ಎಣ್ಣೆ ಕಾಯಿಸಿ ಎಣ್ಣೆಗೆ ಉಪ್ಪುಮೆಣ್ಸಿಕಾಯಿನ ಫ್ರೈ ಮಾಡ್ಕೊತಿದ್ದಾರೆ ಎಣ್ಣೆ ಒಳಗಡೆ. ಇವಾಗ ಎಣ್ಣೆಗೆ ಸಾಸಿವೆ, ಜೀರಿಗೆ, ಶೇಂಗಾ ಹಾಕಿ ಅದನ್ನು ಮತ್ತೆ ಫ್ರೈ ಮಾಡ್ಕೊತಿದ್ದಾರೆ. ಇವಾಗ ಅದಕ್ಕೆ ಪುಟಾಣಿ ಮತ್ತು ಉಪ್ಪುಮೆಣ್ಸಿಕಾಯಿ ಯಾವಾಗ ಹುರ್ಕೊಂಡಿದ್ದೇನಿತ್ತಲ್ಲ ಅದನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೊತಿದ್ದಾರೆ. ಈಗ ಕರಿಬೇವು, ಅರಿಶಿನ ಹಾಕಿ ಅದನ್ನು ನೀಟಾಗಿ ಕಲಿಸ್ಕೊತಾರೆ. ಈಗ ಅರಿಶಿನ ಎಲ್ಲ ಹಾಕಿ ನೀಟಾಗಿ ಕಲಿಸ್ಕೊತಿದ್ದಾರೆ. ಈಗ ನಮಗೆ ತೋರಿಸ್ತಿದ್ದಾರೆ ನೋಡಿ ನಮ್ಮಮ್ಮ ಹೇಗಾಗಿದೆ ಅಂತ. ನಿಮಗೆಲ್ಲರಿಗೂ ತೋರಿಸ್ತಾ ಇದೆ. ನೀಟಾಗಿ ಅದು ಫ್ರೈ ಆಗಬೇಕು. ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದಾರೆ. ಉಪ್ಪು ಹಾಕಿದ ಮೇಲೆ ನೀಟಾಗಿ ಕಲಿಸ್ಕೊತಿದ್ದಾರೆ ಎಲ್ಲ ಕಡೆ. ಈಗ ಹುರ್ಕೊಂಡಿದ್ದ ಅವಲಕ್ಕಿ ಏನಿತ್ತಲ್ಲ ಅದನ್ನು ಈಗ ಒಗ್ಗರಣೆ ಜೊತೆಗೆ ಕಲಿಸ್ತಾ ಇದ್ದಾರೆ. ಎಲ್ಲೂ ಬೆಳ್ಳಗಾಗಲಾರ್ದಂಗೆ ಎಲ್ಲ ಕಡೆ ನೀಟಾಗಿ ಕಲರ್ ಬರೋ ಹಾಗೆ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡ್ಮೇಲೆ ಮತ್ತೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಹುರ್ಕೊತಿದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಈಗ ಗ್ಯಾಸ್ ಮೇಲೆ ಇಟ್ಕೊಂಡು ಅದನ್ನು ಬೇಯಿಸಿ ಹುರ್ಕೊತಿದ್ದಾರೆ. ಈ ಥರದ್ದು ಇನ್ನೂ ಕುಕ್ಕಿಂಗ್ ವೀಡಿಯೋಸ್ ನಿಮಗೆ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅವಲಕ್ಕಿ. ಇದು ಫೈನಲ್ ರಿಸಲ್ಟ್. ಥಾಟ್ ಫಾರ್ ದ ಡೇ: ಮನಸ್ಸು ಭೂಮಿ ಇದ್ದ ಹಾಗೆ, ಅಲ್ಲಿ ನೀನು ಏನು ಬಿತ್ತುತ್ತೀಯೋ ಅದೇ ಬೆಳೆ ಬರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.